ಸರ್ ಅದು ಇದು ಅಂದರೆ ಈಗ 16ನೇ ಏನಿದು ಫೈನಾನ್ಸ್ ಕಮಿಷನ್ಗೆ ಹೆಚ್ಚು ರಾಜ್ಯಕ್ಕೆ ದುಡ್ಡು ಬರಬೇಕಂದ್ರೆ ರಾಜ್ಯದ ಇಂದ ಏನು ನೀವು ನಡೆಗಳನ್ನು ತಗೊಂತೀರಾ ಅಥವಾ ಏನಾದರೂ ಸಮಿತಿಗಳನ್ನು ಮಾಡ್ತೀರಾ ಸಪ್ರೇಟ್ ಆಗಿ ಒಂದು ಕಾನ್ಸ್ಟಿಟ್ಯೂಷನ್ ಈಗ ಸಮಿತಿ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ರಿ. 16th ಫೈನಾನ್ಸ್ ಕಮಿಷನ್ ಈಗಾಗಲೇ ಕಾನ್ಸ್ಟಿಟ್ಯೂಟ್ ಆಯಿತು. 26ಕ್ಕೆ ಅಕ್ಟೋಬರ್ ಒಳಗಡೆ ದುಡ್ಡು ಕೊಡಬೇಕು. ಅವರು 25 ಅಕ್ಟೋಬರ್ಗೆ ವರದಿ ಕೊಡಬೇಕು. ಅವರು ಈಗಾಗಲೇ ಕಾನ್ಸ್ಟಿಟ್ಯೂಟ್ ಆಗಿದೆ, ಮೆಂಬರ್ಸ್ಗಳು ಆಗಿದ್ದಾರೆ, ಈಗ ಬರ್ತಾರೆ. ಅವ್ರ ಮುಂದೆ ಪ್ರಬಲವಾಗಿ ವಾದ ಮಂಡಿಸ್ತೀವಿ ನಾವು. ವಾದ ಮಂಡಿಸ್ಬೇಕಾದ್ರೆ ಇದು ಹೇಳ್ತೀರಾ ಸರ್? 50% ವರ್ಟಿಕಲ್ ಡೆವಲಪ್ಮೆಂಟ್, 5% ಹೌದೌದು ಹೇಳ್ತೀವಿ. ಸೆಸ್ದು ಕೂಡ ಡಿಮ್ಯಾಂಡ್ ಮಾಡ್ತೀವಿ. ಹಿಂದೇನೂ ಕೂಡ ಮಾಡಿತ್ತು. ಹಿಂದೆ ನಾನಿರಲಿಲ್ಲ ಚೀಫ್ ಮಿನಿಸ್ಟರ್. 15ನೇ ಫೈನಾನ್ಸ್ ಕಮಿಷನ್ ಸಮ್ಮಿಶ್ರ ಸರ್ಕಾರ ಇತ್ತು. ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ. ಅದು ಜನಸಂಖ್ಯೆ ಬಗ್ಗೆ ಎತ್ತಿದ ತಕರಾರೆಲ್ಲ ರಿಪೋರ್ಟ್ ಅಲ್ಲಿ ದಾಖಲು ಮಾಡಿದ್ದಾರೆ. ನಾವು ಕರ್ನಾಟಕ ಎತ್ತಿದ್ದ ತಕರಾರೇನು? 71ರ ಜನಸಂಖ್ಯೆ ಬಿಟ್ಟು ನೀವು 2011ರಲ್ಲಿ ನಮ್ಗೆ ಒಪ್ಪಿಗೆ ಇಲ್ಲ ಅನ್ನೋದೆಲ್ಲ ದಾಖಲಾಗಿದೆ. 71 ಜನಸಂಖ್ಯೆ ಸೆನ್ಸಸ್ ಪ್ರಕಾರ ಮಾಡ್ತಾ ಇದ್ರು. ಇವ್ರೇನು ಮಾಡಿದ್ರು, 2011 ಸೆನ್ಸಸ್ ತಗೊಂಡು ಮಾಡಿದ್ರು. ಬಿಟ್ವೀನ್ 71 and ನಮ್ಮ ಜನಸಂಖ್ಯೆ ಕಮ್ಮಿ ಆಗಿತ್ತು, ಆ ಕಡೆ ಜನಸಂಖ್ಯೆ ಇಲ್ಲಿ ಕಡಿಮೆ ಆಯಿತು, ಅಲ್ಲಿ ಜಾಸ್ತಿ ಆಯಿತು. ಸರ್ ಜನರಿಂದ ಏನಾದರೂ ಒಂದು ಪ್ರಶ್ನೆ ಸರ್, ಯಾರಾದರೂ ಬರ್ತಾರೆ ಅನ್ನೋ ಚೆಕ್ ಮಾಡ್ತೀನಿ ಸರ್. ನಾನು ಒಂದು ಕ್ವಶನ್ ತಗೊಳ್ಳೋಣ ಜನರಿಂದ. ಹಾಂ ಕೇಳಿ ಸರ್, ಕೇಳಿ. ಕೆಲವು ನೇರ ತೆರಿಗೆ ಅಲ್ದಿದ್ರು ಸ್ವಲ್ಪ ಫೆಡರಲಿಸಂ ಕುರಿತಾದಂತ ಕೆಲವು ಪ್ರಶ್ನೆಗಳು. ಮುಖ್ಯವಾಗಿ ಈ GST ಗೆ ತಮಿಳುನಾಡು ಸರ್ಕಾರ ಬಿಟ್ರೆ ಈ GST ಚಾಲನೆ ಕೊಟ್ಟಾಗ ನಮ್ಮ ಸರ್ಕಾರದ ಕಡೆಯಿಂದ ಅಂದ್ರೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಯಾವುದೇ ಅಫಿಷಿಯಲ್ ಆಗಿ ಒಂದು ವಿರೋಧವನ್ನ ವ್ಯಕ್ತಪಡಿಸಲಾಗಿತ್ತ? ಯಾಕಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಆ ಮಿಡ್ ನೈಟ್ ಲಾಂಚ್ ಅಂತ ಏನ್ ಮಾಡಿದ್ರು ಇದನ್ನ, ಅವತ್ತು ತಮಿಳ್ನಾಡವ್ರು ಮಾತ್ರ ವಿರೋಧ ಮಾಡಿದ್ರು. ಬಟ್ ಕರ್ನಾಟಕದಿಂದ ಏನಾದ್ರು ವಿರೋಧ ಇಲ್ಲ? GST ಇವರೇ ಕೇಳಿ ಸ್ವಲ್ಪ. GSTಯನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ನಾವು ಕೂಡ ಕರ್ನಾಟಕದಿಂದ ಇದು ಅವೈಜ್ಞಾನಿಕವಾಗಿದೆ, ಇದನ್ನು ಮಾಡಬೇಡಿ ಅಂತೇಳಿ ವಿರೋಧ ಮಾಡಿದ್ದು. ಕರ್ನಾಟಕದಿಂದ ಇದ್ರ ಬಗ್ಗೆ ಪತ್ರನೂ ಕೂಡ ಬರೆದಿದ್ದೀವಿ ನಾವು. GST ಮಾಡಲೇಬೇಡಿ ಅಂತ ಹೇಳಲಿಲ್ಲ ನಾವು. ಯಾಕಂದರೆ ಈ GST ಪ್ರಪೋಸಲ್ ಬಂದದೇ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ. ಅದರಿಂದ GST ಮಾಡಬೇಡಿ ಅಂತ ಹೇಳಲಿಲ್ಲ, ನೀವು ಮಾಡ್ತಕ್ಕಂಥ ರೀತಿಯಿಂದ ಅದು ಅವೈಜ್ಞಾನಿಕವಾಗಿದೆ, ಇಟ್ ಇಸ್ ನಾಟ್ ಸೈಂಟಿಫಿಕ್ ಅಂತ ಹೇಳಿದ್ದು. ಸೈಂಟಿಫಿಕ್ ಆಗಿ ಅನ್ಸೈಂಟಿಫಿಕ್ ಆಗಿ ತರಬೇಡಿ ಜಾರಿಗೆ ಅಂತ ಹೇಳಿದ್ದು. ಇನ್ನೊಂದು ಕ್ವಶನ್ ಕ್ವಶನ್ ಹೇಳಿ ಸರ್. ಇನ್ನೊಂದು ಯಾರಾದರೂ ಅವ್ರದ್ದು ಇನ್ನೊಂದು ಕ್ವೆಶ್ಚನ್ಗಳನ್ನ ಹೀಗೆ ಇದ್ರಲ್ಲೇ ಹೇಳಿ ಸರ್. ಯಾಕೆಂದ್ರೆ ಈ GST ರಿಲೇಟೆಡ್ ಇದು ಈಗ ಅಮೆರಿಕದಂತ ಶ್ರೀಮಂತ ರಾಷ್ಟ್ರದಲ್ಲಾಗ್ಲಿ, ಚೈನಾದಂತ ಒಂದು ಅತಿ ದೊಡ್ಡ ರಾಷ್ಟ್ರಗಳಲ್ಲಾಗ್ಲಿ, ಪ್ರೊವಿನ್ಷಿಯಲ್ ಗವರ್ಮೆಂಟ್ಸ್ಗೆ ಅಥವಾ ಸ್ಟೇಟ್ ಗವರ್ಮೆಂಟ್ಸ್ಗೆ ಯಾವ ವಸ್ತುಗಳ ಮೇಲೆ ಎಷ್ಟೆಷ್ಟು ಟ್ಯಾಕ್ಸ್ ಬೇಕು ಅನ್ನೋ ಅಧಿಕಾರ ಅವರೇ ಇಟ್ಕೊಂಡಿದ್ದಾರೆ. ಅಂದ್ರೆ ಇದು ಬೇರೆ ಬೇರೆ ಪರಿಸ್ಥಿತಿಗಳಿರುತ್ತೆ. ಈಗ ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಮಾದರಿ ಸರ್ಕಾರ ಇರೋದು ಸರ್. ಇದಕ್ಕೊಂದು ಚಿಕ್ಕದು ಉದಾಹರಣೆ. ಇಲ್ಲಿ ಅಧ್ಯಕ್ಷೀಯ ಮಾದರಿ ಅಂತಂದ್ರೂ ಕೂಡ ಡಿಕ್ಟೇಟರ್ಶಿಪ್ ಇರೋದು ಚೈನಾದಲ್ಲಿ. ಕರ್ನಾಟಕದಲ್ಲಿ ಒಕ್ಕೂಟದ ವ್ಯವಸ್ಥೆ ಇರ್ತಕ್ಕಂಥದ್ದು. ಇಲ್ಲಿ ನಾವು ಪ್ರಜಾಪ್ರಭುತ್ವ ಸಂಸದೀಯ ವ್ಯವಸ್ಥೆ ಒಪ್ಕೊಂಡಿರ್ತಕ್ಕಂಥದ್ದು. ವಿ ಕಾಂಟ್ ಕಂಪೇರ್ ವಿತ್ ಅಮೆರಿಕಾ, ವಿ ಕಾಂಟ್ ಕಂಪೇರ್ ಇಂಡಿಯಾ ವಿತ್ ಚೈನಾ.